ಕೇಳುವರೇ ನಮಸ್ಕಾರ. ಭಾರತದಲ್ಲಿ ಬೆರಳೆಣಿಕೆಗೂ ಸಿಗದಷ್ಟು ಕಡಿಮೆ ಸಂಖ್ಯೆಯಲ್ಲಿರುವ ಬೀನ್ ಅಥವಾ ರುದ್ರವೀಣೆ ಕಲಾವಿದರಲ್ಲಿ ಕರ್ನಾಟಕದ ಡಾಕ್ಟರ್ ಬಿಂದು ಮಾಧವ ಪಾಠಕ್ ಅವರು ಒಬ್ಬರು ಮತ್ತು ಅಗ್ರಗಣ್ಯರು. ಮಾಲ್ವಾ ಅಥವಾ ಇಂದೋರ್ ಘರಾಣಾದ ಬೀನ್ ಪರಂಪರೆಯನ್ನು ಬಾಲ್ಯದಿಂದಲೂ ಮುಂದುವರಿಸಿಕೊಂಡು ಬಂದ ಅವರು ದೇಶದ ಹಲವಾರು ಭಾಗಗಳಲ್ಲಿ ಸಂಚರಿಸಿ ತಮ್ಮ ರುದ್ರವೀಣೆಯ ಸವಿಯೂಟವನ್ನು ಉಣಬಡಿಸಿದ್ದಾರೆ. ಅಳಿವಿನ ಹಾದಿಯಲ್ಲಿದ್ದ ರುದ್ರವೀಣೆಯ ಪರಂಪರೆಯನ್ನು ಉಳಿಸಿದ ಹಾಗೂ ಬೆಳೆಸುತ್ತಿರುವ ಡಾಕ್ಟರ್ ಬಿಂದು ಮಾಧವ ಪಾಠಕ್ ಅವರಿಗೆ ಅವರ ಸಂಗೀತ ಪ್ರತಿಭೆಯನ್ನು ಗೌರವಿಸುವ ಹಾಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ. ಇವೆಲ್ಲವುಗಳಿಗೆ ಕಳಸಪ್ರಾಯದಂತೆ ಬಂದದ್ದೆಂದರೆ ಕರ್ನಾಟಕ ಸರ್ಕಾರದ 1995ನೇ ಸಾಲಿನ ಕನಕ ಪುರಂದರ ಪ್ರಶಸ್ತಿ. ಇದು ಪ್ರತಿಷ್ಠಿತ ಪ್ರಶಸ್ತಿ. ನಾಡಿನ ಜನರೆಲ್ಲರ ಅಭಿನಂದನೆಗೆ ಪಾತ್ರರಾಗಿರುವ ಅವರೊಂದಿಗೆ ಕೆಲವು ವಿಷಯ ಕುರಿತು ವಿಚಾರ ವಿನಿಮಯ ಮಾಡೋ ಉದ್ದೇಶದಿಂದ ಈ ನಮ್ಮ ಸಂದರ್ಶನ ನಡೆಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟರ್ ಪಾಠಕ್ ಅವರೇ. ನಮಸ್ಕಾರ. ಈ ನಮ್ಮ ಮಾತುಕತೆಯ ಆರಂಭದಲ್ಲಿ ನೀವು ರುದ್ರವೀಣೆ ನುಡಿಸುವ ಕಲೆಗಾರಿಕೆಯನ್ನು ಕರಗತ ಮಾಡಿಕೊಂಡದ್ದು ಹೇಗೆ ಮತ್ತು ಯಾರಿಂದ ಅದನ್ನು ಕಲಿತ್ರಿ ಅನ್ನೋದನ್ನು ತಿಳಿಸ್ತೀರಾ? ನಾನು ಬಾಲ್ಯಕಾಲದಿಂದಲೇ ನಮ್ಮ ತಂದೆಯವರಾದ ಪಂಡಿತ್ ದತ್ತೋಪಂತ್ ಪಾಠಕ್ ಇವರ ರುದ್ರವೀಣಾ ಅಥವಾ ಬೀನ್ ವಾದನ ಮನೆಯಲ್ಲಿ ಕೇಳಿ 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 ಅದನ್ನು ಕಲಿಬೇಕು ಅಂಥೇಳಿ ಒಂದು ಲವಲವಿಕೆಯಿಂದ ಮತ್ತು ನಾನು ಕಲಿತ್ರೆ ನಾನು ಇದು ಮಾಡಬಹುದು, ಅದು ಕಲಿಬಹುದು ಎಂಬ ವಿಶ್ವಾಸ. ಆದರೆ ಅವ್ರು ನನಗೆ ಕಲಿಸ್ತಾ ಇರಲಿಲ್ಲ. ನೀನು ಅಭ್ಯಾಸ ಮುಂದುವರಿಸು, ನಿನ್ನ ಅಕಾಡೆಮಿಕ್ ಅದು ಅಭ್ಯಾಸ ಮುಂದುವರಿಸು, ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಹೀಗೆ ಅವರ ಒಂದು ಅಭಿಪ್ರಾಯ ಇತ್ತು. ಹೀಗಾಗಿ ಆದರೂ ಕೂಡ ನಾನು ಮನೆಯಲ್ಲಿ ದಿವಸ ಅವರು ಅಭ್ಯಾಸ ಮಾಡುವಂಥ ಕ್ರಮ, ಒಂದು ಪದ್ಧತಿ ನೋಡಿ ನನಗೆ ಮನಸ್ಸಿಗೆ ಇದು ಆಯಿತು. ನಾನು ಕಲಿಬೇಕು ಅಂಥೇಳಿ ಅವ್ರಿಗೆ ಗೊತ್ತಿಲ್ಲದಾಗೆ ನಾನು ಕಲಿತು ಇದು ಮಾಡಿದ್ದು ಉಂಟದು. ಕಡೆಗೆ ಪುನಃ ಅವ್ರಿಗೆ ಗೊತ್ತಾಯಿತು, ಇವರಿಗೆ ಈ ಕಲಿಸಿದರೆ ಇದು ವೀಣಾವಾದನ ಮುಂದುವರಿಬಹುದು, ನಮ್ಮ ಹೆಸರು ಬರ್ಬೋದು. ಈ ದೃಷ್ಟಿಯಿಂದ ಅವರು ಸ್ವತಃ ನನ್ನ ತಂದೆಯವರಿದ್ದರೂ ಗುರುಗಳಾಗಿ ನಾನು ಕಲಿಸ್ಲಿಕ್ಕೆ ಪ್ರಾರಂಭಿಸಿದರು. ಹೀಗೆ ನನ್ನ ರುದ್ರ ವೀಣಾವಾದನ ಶಿಕ್ಷಣ ಪ್ರಾರಂಭ ಆಯಿತು. ಅಂದ್ರೆ ವಿರೋಧ ಮಾಡಿ ಆಮೇಲೆ ಅವರೇ ನಿಮಗೆ ಪ್ರೋತ್ಸಾಹ ಕೊಟ್ಟರು. ಮತ್ತೆ ಈ ದಾರಿಯಲ್ಲಿ ಮುಂದೆ ಸಾಗಲಿಕ್ಕೆ ನಿಮಗೆ ಯಾರಿಂದ ಪ್ರೇರಣೆ ದೊರೆತು ಮತ್ತು ಪ್ರೋತ್ಸಾಹ ಎಲ್ಲಿಂದ ಸಿಕ್ತು ನಿಮಗೆ? ನನಗೆ ಮೊಟ್ಟ ಮೊದಲು ಈ ನಮ್ಮ ವಿಶ್ವವಿದ್ಯಾಲಯಗಳ ಈ ಯುವಜನ ಮಹೋತ್ಸವದಲ್ಲಿ ಬಾರಿಸುವಂಥ ಒಂದು ಇದು ಬಂತು. ಎರಡನೇದಾಗಿ ಆಕಾಶವಾಣಿಯವರು ಸಂಗೀತ ಸ್ಪರ್ಧೆಗಳನ್ನು ಏರ್ಪಡಿಸ್ತಾರೆ. ಆ ಸಂಗೀತ ಸ್ಪರ್ಧೆಗಳಲ್ಲಿ ಕೂಡ ನಾನು ಈ ಧಾರವಾಡವನ್ನು ಪ್ರತಿನಿಧಿಸಿದ್ದೇನೆ. ದಿಲ್ಲಿಗೆ ಹೋಗಿ ಅಲ್ಲಿ ಕೂಡ ನನ್ನ ರುದ್ರವೀಣಾ ಪಂಡಿತ್ ರವಿಶಂಕರ್ ಅವರ ಎದುರಿಗೆ ಮತ್ತು ಬಿ ಕೆ ರಾವ್ ಚೌಧರಿ ಅವರ ಎದುರಿಗೆ ಆ ನುಡಿಸಿ ಶಾಬಾಸ್ ಅಂಥೇಳಿ ಇದು ಶಾಬಾಸ್ಗೆ ಪಡೆದಿದ್ದೇನೆ. ಹೀಗಾಗಿ ಆಕಾಶವಾಣಿಯು ಕೂಡ ನನಗೆ ಒಂದು ರೀತಿಯಿಂದ ನನಗೆ ಪ್ರೋತ್ಸಾಹ ನೀಡಿದರೆ ನಾನು ಇಲ್ಲಿ ಹೇಳಿ ಬಯಸ್ತೇನೆ. ಪಾಠಕ್ ಅವರೇ, ಈ ರುದ್ರವೀಣೆ ಅನ್ನೋ ಹೆಸರೇ ಒಂದು ರೀತಿಯ ಕುತೂಹಲಕಾರಿ ಅನ್ನಿಸ್ತದೆ. ಇದರ ಇತಿಹಾಸದ ಬಗ್ಗೆ ಸ್ವಲ್ಪ ನಮಗೆ ತಿಳಿಸ್ತೀರಾ? ಹೇಳ್ತೀನಿ. ವೀಣೆ ಅಥವಾ ವಾಣ್ ಅಂಥೇಳಿ ಈ ನಮ್ಮ ವೇದ ಕಾಲದ ಸಮಯದಲ್ಲಿ ಯಾವುದೇ ಒಂದು ವಾದ್ಯ, ಯಾವುದಕ್ಕೆ ಕರುಳಿನ ತಂತಿಗಳಾಗಲಿ ಅಥವಾ ಈ ಲೋಹದ ತಂತಿಗಳಾಗಲಿ ಉಪಯೋಗಿಸಿ ಒಂದು ಈ ಧನುಷ್ಯನ ಠೇಂಕಾರ ಧ್ವನಿ ಯಾವುದು ಬರ್ತದಲ್ಲ, ಆದ್ದರಿಂದ ಅದನ್ನು ಈ ವೀಣೆಗಳ ಉತ್ಪತ್ತಿ ಆಗಿರ್ಬೋದು ಅಂತ ನಾವು ತಿಳ್ಕೊತೇವೆ. ಹಾಗೆ ಹಲವಾರು ಈ ವಾಣಗಳು ಅಥವಾ ವೀಣೆಗಳು ಆ ಕಾಲದಲ್ಲಿ ಪ್ರಚಾರದಲ್ಲಿದ್ದವು. ಘೋಷವತಿ ವೀಣೆ, ಬ್ರಹ್ಮವೀಣೆ, ಸರಸ್ವತಿ ವೀಣೆ, ವಿಪಂಚಿ ವೀಣೆ, ಕಾತ್ಯಾಯನಿ ವೀಣೆ, ಹೀಗೆ ಹಲವಾರು ವೀಣೆಗಳು ಇದ್ವು. ಈ ವೀಣೆಗಳು ಯಾಕೆ ಉಪಯೋಗಿಸ್ತಿದ್ರು ಅಂತ ಹೇಳಿದ್ರೆ, ಈ ವೇದದ ಮಂತ್ರಗಳು ಆಗಲಿ, ರುಚಿಗಳು ಆಗಲಿ ಅಥವಾ ಈ ಮಂತ್ರಘೋಷವಾಗಲಿ ಅದನ್ನು ಹಿಂಬಾಲಿಸುವಂಥ ವಾದ್ಯಗಳಾಗಿತ್ತು. ಕಾಲಾಂತರದಿಂದ ಅದಕ್ಕೆ ಸ್ವತಂತ್ರ ಒಂದು ವಾದನ ಒಂದು ಪ್ರಣಾಳಿ ಪ್ರಾರಂಭ ಆಯಿತು. ಹೀಗೆ ಈ ರುದ್ರವೀಣಾ ಒಂದು ಉತ್ಪತ್ತಿ ಸಾಣ ವೇದ ಪೂರ್ವಕಾಲದಿಂದಲೇ ಇತ್ತು ಅಂತ ಹೇಳಿ ನಾವು ಹೇಳ್ಬೋದು. ಯಾಕಂದರೆ ಸಿಂಧು ಸಂಸ್ಕೃತಿಯ ಸಂಶೋಧನಾ ಕಾರ್ಯದಲ್ಲಿ ಕೆಲವಷ್ಟು ರುದ್ರವೀಣಾ ವಾದನದ ಕೆಲವು ಅವಶೇಷಗಳು ಕೂಡ ದೊರೆತಿವೆ. ಕೆಲವು ವಿದ್ವಾಂಸರ ಅಭಿಪ್ರಾಯದಂತೆ ಪಾರ್ವತಿಯ ಶಯನ ಮುದ್ರೆಯನ್ನು ನೋಡಿ ಪರಮಶಿವನಾದ ಪರಮಾತ್ಮನು ಆ ಶಯನ ಮುದ್ರೆಯನ್ನು ನೋಡಿ ಒಂದು ಹೊಸ ವೀಣೆಯ ಉತ್ಪತ್ತಿ ಮಾಡಿದಾನೆ. ಅದಕ್ಕೆ ರುದ್ರನಿಂದ ಅಂದರೆ ಶಿವನಿಂದ ಉತ್ಪನ್ನವಾದಂತಹ ವೀಣೆ, ಅದಕ್ಕೆ ರುದ್ರವೀಣೆ ಅಂತೇಳಿ ಹೆಸರು ಬಂತು, ಅಲ್ಲಿಂದ ಹುಟ್ಟಿತು. ಕಡೆಗೆ ಈ ವೇದದ ಮಂತ್ರಗಳು ಅಥವಾ ರುಕ್ಕಗಳು, ರುಚಿಗಳು ಬಾರಿಸುವ ಬದಲಾಗಿ ಆ ಕಾಲದಲ್ಲಿ ಪ್ರಚಾರ ಇಲ್ಲದ ಸಾರಣ 12ನೇ ಶತಮಾನದ ಇದರೊಳಗೆ ಪ್ರಬಂಧ ಗಾಯನ ಅಥವಾ ಧ್ರುಪದ ಗಾಯನ, ವಿಷ್ಣು ಪದಗಳು ಇಂಥವು ಬಾರಿಸುವಂಥ ಇದು ಬಂತು. ಹೀಗಾಗಿ ಇದರದ್ದು ಒಂದು ಐತಿಹಾಸಿಕ ನಾವು ಅವಲೋಕನ ಮಾಡಿದರೆ ಅತ್ಯಂತ ಒಂದು ಮಹಾನವಾದಂಥ ಒಂದು ಚರಿತ್ರೆ ಅದಕ್ಕೆ ಇದೆ. ಈ ರುದ್ರವೀಣೆ ನುಡಿಸುವಲ್ಲಿ ನೀವು ಮಾಲ್ವಾ ಅಥವಾ ಇಂದೋರ್ ಘರಾಣದ ಪರಂಪರೆಗೆ ಸೇರಿದ್ದೀರಿ. ಹೌದು. ನಿಮ್ಮ ಈ ಘರಾಣದ ವೈಶಿಷ್ಟ್ಯಗಳು ಏನಂತೀರಿ, ಸ್ವಲ್ಪ ತಿಳಿಸ್ತೀರಾ? ನಮ್ಮ ಬೀನ್ ವಾದನದಲ್ಲಿ 2 ಶೈಲಿಗಳಿವೆ. ಒಂದು ಮಾಲ್ವಾ ಅಥವಾ ಇಂದೋರ್ ಶೈಲಿ, ಮತ್ತೊಂದು ರಾಂಪುರ್ ಶೈಲಿ ಅಂತ. ಈ ರಾಂಪುರ್ ಶೈಲಿ ಏನಿದೆ ಹೆಚ್ಚಾಗಿ ಅವರು ಮಧ್ಯಲಯ ಮತ್ತು ದ್ರುತ ಲಯದಲ್ಲಿ ನುಡಿಸ್ತಾರೆ.
ಆ ದ್ರುತ ಲಯದಲ್ಲಿ ನುಡಿಸ್ಬೇಕಾದ್ರೆ ಈ ಪಕ್ವಾದ್ಯದಂತಹ ಪಖವಾದ್ಯದಲ್ಲ ಅದರ ಪರಣಗಳೇನವಲ್ಲ, ಅಂದರೆ ಒಂದು ಥರದ ಕಸರತ್ತಿನ ವಾದನ ಅದು. ಪಕ್ವಾದ್ಯಗಳ ಜೊತೆಗೆ ಅವ್ರು ಏನು ಸವಾಲು ಮಾಡ್ತಾರೆ ಹಂಗೆ ಜವಾಬ್ ಮಾಡ್ಕೊತ ಹೋಗೋದು ಹೀಗಿದೆ. ಅಂದರೆ ತಾಳಕ್ಕೆ ವಿಶೇಷ ಪ್ರಾಧಾನ್ಯತೆಯನ್ನು ನೀಡಿ ಆ ತಾಳದ ಜೊತೆಗೆ ಆ ರಾಗವನ್ನು ಪ್ರಸ್ತುತ ಮಾಡ್ತಾರೆ. ಆದರೆ ನಮ್ದೇನದಲ್ಲ, ಈ ಅತ್ಯಂತ ಮಧುರವಾದಂಥ ಅಂದರೆ ರಾಗದ ಆಲಾಪನೆ, ನಮ್ಮಲ್ಲಿ ರಾಗದ ಆಲಾಪನೆ ಮಾಡಬೇಕಾದ್ರೆ ಈ ಆ ವರ್ಣಗಳೇನವಲ್ಲ, ಈ ಸ್ಥಾಯಿ ವರ್ಣ, ಆರೋಹಿ ವರ್ಣ, ಆಯಿತಾ, ಕಡೆಗೆ ಅವರೋಹಿ ವರ್ಣ, ಸಂಚಾರಿ ವರ್ಣ, ಅಭೋಗಿ ವರ್ಣ, ಭೋಗ ವರ್ಣ, ಹೀಗೆ ಹಲವಾರು ಅಂದರೆ 8 ಪ್ರಕಾರ ನಾವು ಆಲಾಪನೆ ಮಾಡ್ತೀವಿ. ಅಂದರೆ ರಾಗದ ವಿಸ್ತಾರ ವಿಶೇಷವಾಗಿ ವಿಳಂಬಿತ ಲಯದಲ್ಲಿ ಮತ್ತು ಮಧ್ಯ ಲಯದಲ್ಲಿ ಮಾಡ್ತೇವೆ. ಈ ಬಾಕಿಯವರು ಹಾಗೆ ನಾವು ಇದಕ್ಕೆ ತಬಲಾ ಜೊತೆಗೆ ಅಥವಾ ಪಖಾವ ಜೊತೆಗೆ ಈ ಕಸರತ್ತು ಮಾಡ್ಲಿಕ್ಕೆ ಹೋಗೋದಿಲ್ಲ. ರಾಗದ ರಸಾನುಭವ ಮಾಡಬೇಕು. ಈ ದೃಷ್ಟಿಯಿಂದ ನಮ್ಮ ಪದ್ಧತಿ ಬಂದೇ ಅಲಿ ಖಾನ್ ಸಾಹೇಬರಿಂದ ಪ್ರಾರಂಭ ಆಯಿತು. ಮತ್ತು ಆ ಒಂದು ಶೈಲಿಯಿಂದಲೇ ಈ ಕಿರಾಣ ಉತ್ಪತ್ತಿ ಆಗಿದೆ ಅಂಥೇಳಿ ನಾನು ಅಭಿಮಾನದಿಂದ ಹೇಳ್ತೇನೆ. ಅಲ್ಲ, ಈ ಒಂದು ಬೀನ್ ನುಡಿಸುವಲ್ಲಿ ನಿಮ್ಮದೇ ಆದಂಥ ವೈಶಿಷ್ಟ್ಯಗಳೇನು? ಈ ಹಲವಾರು ಬೀನ್ ಕಲಾವಿದರದಲ್ಲ, ಇದರ ನಡುವೆ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದು ಹೇಗೆ? ಅಂದರೆ ನಾನು ಹಳೆಯ ಪರಂಪರೆಯ ವಾದನ ಶೈಲಿಯಲ್ಲಿ ಕೆಲವಷ್ಟು ನನ್ನದೇ ಆದ, ಯಾಕಂದರೆ ನನ್ನ ವಾದನ ಮೇಲೆ ನೀವು ಪಂಡಿತ್ ಭೀಮಸೇನ್ ಜೋಶಿಯವರಾಗಲಿ ಅಥವಾ ಡಾಕ್ಟರ್ ಗಂಗೂಬಾಯಿ ಹಾನಗಲವರಾಗಲಿ ಈ ಗಾಯನ ಶೈಲಿಯ ವಿಶೇಷ ಪರಿಣಾಮವನ್ನು ಬೀರಿದೆ. ಬಾಲ್ಯಾವಸ್ಥೆಯಿಂದ ಇವರ ಕಾರ್ಯಕ್ರಮವನ್ನು ಕೇಳಿ 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 ಇಷ್ಟು ಪ್ರಭಾವ ಆಗಿದಲ್ಲ. ಅವರು ಆ ಒಂದು ವಿಶಿಷ್ಟವಾದ ರಾಗ ಬಾರಿಸ್ಬೇಕಾದ್ರೆ ಅವ್ರು ಹಾಡಂಥ ಶೈಲಿ ಇಲ್ಲಿ ನಾನು ಬಾರಿಸದೆ ಹೋದಲ್ಲಿ ನನಗೆ ಮನಸ್ಸಿಗೆ ತೃಪ್ತಿನೇ ಆಗೋದಿಲ್ಲ. ಹೀಗಾಗಿ ಆ ಹಳೆಯ ಪರಂಪರಾಗತ ಶೈಲಿ ಜೊತೆಗೆ ಇವರ ಖ್ಯಾಲ ಗಾಯನದ ಪದ್ಧತಿ ಕೂಡ ಸೇರಿಸಿ ಒಂದು ಹೊಸ ರೂಪವನ್ನು ನಾನು ಪ್ರಸ್ತುತ ಮಾಡ್ತಾ ಇದ್ದೇನೆ. ಅಂದರೆ ಗಾಯನಕ್ಕೆ ತೀರಾ ಹತ್ತಿರವಾದಂಥ ಒಂದು ಶೈಲಿ, ಅತ್ಯಂತ ಹತ್ತಿರವಾದಂಥ, ಅಂದರೆ ನಮ್ಮ ಗಾಯಕಿ ಶೈಲಿಯಲ್ಲೇ ನಾವು ರುದ್ರವೀಣೆ ಅಷ್ಟೇ ಅಲ್ಲ, ಸಿತಾರವಾದನ ಕೂಡ ನಾನು ಗಾಯಕಿ ಶೈಲಿಯಲ್ಲೇ ನುಡಿಸ್ತೀನಿ. ನೀವು ಪ್ರಸ್ತಾಪ ಮಾಡಿದ್ರಿ ಸಿತಾರವಾದನ ಅಂತ ಹೇಳಿ, ನೀವೊಬ್ಬ ಸಿತಾರವಾದಕರು ಕೂಡ. ಹೌದು. ಈ ಸಿತಾರವಾದಕರು ಆಗಿದ್ದು ತೀರಾ ಆಕಸ್ಮಿಕವೋ ಅಥವಾ ಈ ರುದ್ರವೀಣೆಗೂ ಮತ್ತು ಅದಕ್ಕೂ ಸಂಬಂಧ ಏನಾದ್ರು ಇದೆಯೋ? ಸಂಬಂಧ ಇದೆ. ಯಾಕಂದರೆ ಮನೆಯಲ್ಲಿ ನಮ್ಮ ತಂದೆಯವರು ರುದ್ರವೀಣೆ ಜೊತೆಗೆ ಸಿತಾರು ನುಡಿಸ್ತಿದ್ರು. ಹೀಗಾಗಿ ಸಿತಾರು ವಾದನವನ್ನು ಕೇಳಿದ್ದೇನೆ, ರುದ್ರವೀಣೆ ವಾದನವನ್ನು ಕೇಳಿದ್ದೇನೆ. ಹೀಗಾಗಿ ಆ ಒಂದು ಆಕರ್ಷಣೆಯೂ ಆ ಸಿತಾರ್ ವಾದನದಲ್ಲಿ ನನಗೆ ಉಂಟಾಯಿತು. ಮತ್ತು ಸಿತಾರದ ಉತ್ಪತ್ತಿ ಕೂಡ ಈ ರುದ್ರವೀಣೆಯಿಂದಲೇ ಆಗಿದೆ ಅಂತ ಹೇಳ್ಬೋದು. ಅಂದರೆ 12ನೇ ಶತಮಾನದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಅರಸನ ಕಾಲದಲ್ಲಿ ಅವನ ಬಳಿ ಇದ್ದ ಅಮೀರ್ ಖುಷ್ರು ಎಂಬಾತನು ಈ ಸಿತಾರದ ಉತ್ಪತ್ತಿ ಮಾಡಿದ್ದಾನೆ ಅಂತ ಹೇಳ್ತಾರೆ. ಸಿತಾರ್ ಅಂದರೆ ಇದರ ಮೂಲ ಹೆಸರು ಸೇಹತಾರ್. ಫಾರ್ಸಿ ಭಾಷೆಯಲ್ಲಿ ಸೇಹ ಅಂದರೆ ಮೂರು ತಂತಿಯುಳ್ಳ ಒಂದು ವಾದ್ಯ. ಅದನ್ನೇ ಯಾಕಂದರೆ ಈ ರುದ್ರವೀಣೆಗೂ ಕೂಡ ಈಗ ನಾವು 7 ತಂತಿಗಳು ಇದ್ದದ್ದು ಬಾರಿಸ್ತೇವೆ. ಆ ಕಾಲದಲ್ಲಿ ಕೂಡ ಅದಕ್ಕೆ 3 ತಂತಿಗಳಿದ್ವು. ಅಂದರೆ ಕಿನ್ನರಿದಿಂದ ಅದನ್ನು ಬಂದದೆ ಅಂತ ನಾವು ಹೇಳ್ಬೋದು. ಆದರೆ ಕತ್ಯಾನಿ ವೀಣಾ ಅಥವಾ ಕಿನ್ನರಿ 3 ತಂತಿಗಳು ಉಳ್ಳ ವಾದ್ಯಗಳಿದ್ವು. ಅಂಥದ್ದು ಅದರಿಂದ ಈ ಸಿತಾರ್ ಒಂದು ಹೊಸ ವಾದ್ಯ ಬಂತು. ಅದನ್ನು ಈ ಯಾವಾಗ ಖ್ಯಾಲ ಗಾಯನದ ಪದ್ಧತಿ ಪ್ರಾರಂಭ ಆಯ್ತಲ್ಲ ಆವಾಗಿಂದ ಸಿತಾರದ ಪ್ರಚಾರ ಕೂಡ ಸಾಕಷ್ಟು ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಹೀಗಾಗಿ ನಮ್ಮ ರುದ್ರವೀಣೆಗೆ ಮತ್ತು ಸಿತಾರಕ್ಕೆ ಅನ್ಯೋನ್ಯವಾದ ಒಂದು ಸಂಬಂಧ. ಈ ಸಂಬಂಧದ ಮೂಲಕ ನೀವು ಎರಡನ್ನೂ ಮಾಡಿದ್ದೀನಿ ಅಷ್ಟೇ. ಡಾಕ್ಟರ್ ಪಾಠಕ್ ಅವರೇ, ಬರೇ ಮಾತುಗಳೇ ಆಯಿತು ನಮ್ಮದು. ಈ ನಡುವೆ ಸ್ವಲ್ಪ ನಿಮ್ಮ ರುದ್ರವೀಣೆಯ ಊಟವನ್ನು ನೀವು ಉಣಬಡಿಸ್ತೀರಾ? ಆಗಲಿ.
ನಿಜಕ್ಕೂ ಒಂದು ರೀತಿಯ ಹೊಸ ಅನುಭವ ಕೊಡುವಂತಹ ವಾದ್ಯ ಮತ್ತು ನುಡಿಸಾಣಿಕೆ ಇದು. ಡಾಕ್ಟರ್ ಪಾಠಕ್ ಅವರೇ, ಈ ಉಳಿದ ವಾದ್ಯಗಳನ್ನು ಹೋಲಿಸಿದರೆ ಬೀನ್ ಅಥವಾ ರುದ್ರವೀಣೆಯ ಕಡೆ ಹೆಚ್ಚು ಜನ ಕಲಾವಿದರು ಒಲ್ದಂತಿಲ್ಲ. ಇದರ ಕಾರಣಗಳನ್ನು ನೀವು ಹೇಗೆ ಗುರುತಿಸ್ತೀರಿ? ಒಂದು ರೀತಿಯಿಂದ ಇದೊಂದು ಕಠಿಣ ಸಾಧ್ಯವಾದ್ಯ. ಓಹೋ. ಸಾಕಷ್ಟು ಪರಿಶ್ರಮ ನೀಡಬೇಕಾಗುತ್ತದೆ. ಗುರುಗಳ ಬಗೆಗೆ ಒಂದು ಆದರ ಭಾವ ಮತ್ತು ಪರಿಶ್ರಮ ಮತ್ತು ಆ ವಾದ್ಯದ ಬಗೆಗೆ ಕಲ್ಪನೆ ಇಟ್ಟುಕೊಂಡು ಆ ವಾದ್ಯದಲ್ಲಿ ಉಪಯೋಗಿಸುವಂತಹ ಕೆಲವಷ್ಟು ಈ ಆಘಾತಗಳು ಅಥವಾ ಮೀಂಡ್ ಆಗಲಿ ಗಮಕಾಗಲಿ ಮುಂತಾದ ಸಂಗತಿಗಳೇನವಲ್ಲ ಮತ್ತು ರಾಗದ ಪರಿಪೂರ್ಣತೆ ಅವರಲ್ಲಿ ಗೊತ್ತಿರಬೇಕು. ಇವೆಲ್ಲ ದೃಷ್ಟಿಯಿಂದ ಇದನ್ನು ಹೋಲಿಸಿ ನೋಡಿದರೆ ಈ ಬಾಕಿ ವಾದ್ಯಗಳಿಗಿಂತ ರುದ್ರವೀಣೆ ಸ್ವಲ್ಪ ಕಠಿಣತರ ವಾದ್ಯ, ಕಠಿಣ ಸಾಧ್ಯವಾದ ವಾದ್ಯ. ಹೀಗಾಗಿ ಬಹುತೇಕ ವಿದ್ಯಾರ್ಥಿಗಳು ಇದನ್ನು ಕಲೀಲಿಕ್ಕೆ ಹಿಂದೆ ಜರಿತಾರೆ. ಕಠಿಣ ಹೌದು. ಬಾಕಿ ಸಿತಾರ್ ಆಗಲಿ ಸರೋದ್ ಆಗಲಿ ಇವು ಬಾಕಿ ತಂತುವಾದ್ಯಗಳೇನವಲ್ಲ ಅತ್ಯಂತ ಶೀಘ್ರದಲ್ಲಿಯೇ ಅಲ್ಪಾವಧಿಯಲ್ಲಿಯೇ ಅವರು ಕಲಿಬಹುದು. ರುದ್ರವೀಣೆ ಹೆಸರು ನೋಡಿದರೆ ರುದ್ರ, ಅದನ್ನು ಆಕಾರವೂ ರುದ್ರದ ಆಕಾರವೇ ಇದೆ. ಹೀಗಾಗಿ ಅದನ್ನು ನೋಡಿ ಸ್ವಲ್ಪ ಹಿಂಜರಿಬಹುದು ಅಂತ ಅನಿಸ್ತದೆ. ಆದರೂ ಕೂಡ ನನ್ನ ಬಳಿ ಈ ಕಲಿತವರು ಸಾಕಷ್ಟು ಸಂಖ್ಯೆಯಲ್ಲಿ ಈ ವೀಣಾವಾದನ ಕಲೀಲಿಕ್ಕೆ ಬಂದ್ದಾರೆ. ಅದರೊಳಗೆ ನನ್ನ ಮಗ ಹೌದು ಶ್ರೀಕಾಂತ್ ಪಾಠಕ್ ಆಗಲಿ ಅಥವಾ ಶಿರ್ಸಿಯಲ್ಲಿ ಕಾಲೇಜಲ್ಲಿ ಪ್ರಾಧ್ಯಾಪಕರಾದ ಪ್ರೊಫೆಸರ್ ರಾಮಚಂದ್ರ ಹೆಗಡೆ ಆಗಲಿ, ಮತ್ತೊಂದು ಈ ಜ್ಯೋತಿ ಹೆಗಡೆ ಎಂಬ ಹೆಣ್ಮಗಳು ಈ ರುದ್ರವೀಣೆ ನುಡಿಸಿ ಸಾಕಷ್ಟು ಖ್ಯಾತಿಯನ್ನು ಪಡೆದಿದ್ದಾರೆ. ಸಾಕಷ್ಟು ಕಚೇರಿಗಳನ್ನು ಕೂಡ ನೀಡ್ತಾ ಇದ್ದಾರೆ. ಅಂದ್ರೆ ನೀವು ವೈಯಕ್ತಿಕ ಪರಿಶ್ರಮ ವಹಿಸಿ ಇದನ್ನು ಮುಂದುವರಿಸ್ತಾ ಅಲ್ಲ, ಇದು ವೈಯಕ್ತಿಕ ಆಯಿತು. ಒಟ್ಟಾರೆ ಈ ಒಂದು ನಶಿಸಿ ಹೋಗ್ತಾ ಇರುವಂತಹ ಒಂದು ವಾದ್ಯ ಏನಿದೆಯಲ್ಲ ಮತ್ತು ಈ ವಾದ್ಯ ಮತ್ತು ವಾದಕರ ಒಂದು ನಿರ್ಮಾಣ, ಇದನ್ನ ಇನ್ನೂ ಮುಂದುವರಿಸಬೇಕಂತಂದ್ರೆ ಮತ್ತೆ ಸಾಂಘಿಕ ಪ್ರಯತ್ನಗಳು ಏನಾದರೂ ಆಗಬೇಕಂತ? ಸಾಂಘಿಕ ಪ್ರಯತ್ನ ಅಂದರೆ ಈ ಹಳೆ ಕಾಲದಲ್ಲಿ ಏನಿತ್ತು ರಾಜಾಶ್ರಯ ಅಥವಾ ಇದಕ್ಕೆ ಕಲಾವಿದರಿಗೆ ಸಿಗ್ತಿತ್ತು. ಈಗ ರಾಜಾಶ್ರಯ ಸಿಗೋದಂದರೆ ನಮ್ಮ ಸರ್ಕಾರದಿಂದಲೇ ಅಥವಾ ನಮ್ಮ ಆಕಾಶವಾಣಿ ಮಾಧ್ಯಮದಿಂದಲೇ ಅಥವಾ ನಮ್ಮ ಇತರ ಸಂಘ ಸಂಸ್ಥೆಗಳ ಮೂಲಕ ಇದರ ಪ್ರಚಾರ ಕಾರ್ಯ ನಡೆಯಬೇಕು ಅಂತ ಅನ್ನಿಸ್ತದೆ. ಯಾಕಂದರೆ ಈಗಿನ ದಿವಸದಲ್ಲಿ ನಾವು ನೋಡ್ತೇವೆ ಈ ರುದ್ರವೀಣೆ ಕೇವಲ ಈ ಮ್ಯೂಸಿಯಂದಲ್ಲಿ ಮಾತ್ರ ನಮಗೆ ನೋಡಲಿಕ್ಕೆ ಸಿಗ್ತದೆ. ಬಂದೇ ಅಲಿ ಖಾನ್ ಬೀನು ಹಿಂಗಿತ್ತು, ಮುರಾದ್ ಖಾನ್ ಸಾಹೇಬ್ ಬೀನು ಹಿಂಗಿತ್ತು ಅಂಥೇಳಿ ಈ ನಮ್ಮ ಮೈಸೂರು ಮ್ಯೂಸಿಯಂದಲ್ಲಿ ಅಥವಾ ದಿಲ್ಲಿ ಮ್ಯೂಸಿಯಂದಲ್ಲಿ ಅಷ್ಟೇ ನೋಡ್ಲಿಕ್ಕೆ ಸಿಗ್ತವೆ. ಆದರೆ ಈ ಒಂದು ದಿಶೆಯಿಂದ ನಮ್ಮ ಸರ್ಕಾರದವರು ಈಗ ಅದಕ್ಕೆ ಒಂದು ಪ್ರಾಧಾನ್ಯತೆಯನ್ನು ನೀಡಿ ಒಂದು ವಿಶಿಷ್ಟವಾದ ಪಾಠ್ಯಕ್ರಮವನ್ನು ನೀಡಿ ಅದನ್ನು ಇದು ಮಾಡಿದರೆ ಅದರ ಪ್ರಸಾರ ಕಾರ್ಯ ಆಗಬಹುದು ಅಂತ ನನಗೆ ನಂಬಿಕೆ ಇದೆ. ಡಾಕ್ಟರ್ ಪಾಠಕ್ ಅವರೇ, ಒಬ್ಬ ಶ್ರೇಷ್ಠ ಕಲಾವಿದರಾಗಿ ಸಾಧನೆ ಮಾಡೋದ್ರ ಜೊತೆಗೆ ನೀವು ಕನ್ನಡ, ಇಂಗ್ಲಿಷ್, ಹಿಂದಿ ಈ 3 ವಿಷಯಗಳಲ್ಲಿ MA ಡಿಗ್ರಿಯನ್ನು ಪಡೆದಿದ್ದೀರಿ. ಹೌದು. ಮ್ಯೂಸಿಕ್ ಮಾಡಿ ಅದರಲ್ಲೇ PhD ಯನ್ನು ಕೂಡ ಮಾಡಿದ್ದೀರಿ. ಫ್ರೆಂಚ್ ಅನ್ನು ಕಲ್ತಿದ್ದೀರಿ. ಕರ್ನಾಟಕ ವಿಶ್ವವಿದ್ಯಾಲಯದ ಸಂಗೀತ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದೀರಿ ಮತ್ತು ಕೆಲವು ಪುಸ್ತಕಗಳನ್ನು ಬರೆದಿದ್ದೀರಿ. ಒಂದು ರೀತಿ ಈ ಸಾಧನೆ ಸೋಜಿಗೆ ಅನಿಸ್ತದೆ. ಇದೆಲ್ಲದರ ಹಿಂದೆ ನಿಮಗಿರುವಂತಹ ಆಸಕ್ತಿ ಮತ್ತು ಸ್ಫೂರ್ತಿ ಏನು? ಸಂಗೀತದ ಬಗೆಗೆ ತಿಳುವಳಿಕೆ ನೀಡಬೇಕು. ಯಾಕಂದರೆ ನಾನು ಅದರೊಳಗೆ ಯಾವ್ಯಾವ ಆತಂಕಗಳನ್ನು ಅನುಭವಿಸಿದ್ದೇನೆ ನಾನು ಕಲಿಬೇಕಾದ್ರೆ ಆ ಆತಂಕಗಳನ್ನು ನಮ್ಮ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಜನರಿಗಾಗಲಿ ಆಗಬಾರ್ದು ಅಂಥೇಳಿ ಒಂದು ವಿಚಾರದಿಂದ ಸಂಶೋಧನಾತ್ಮಕ ಕೆಲವಷ್ಟು ಲೇಖನಗಳನ್ನು ನಾನು ಬರೆದಿದ್ದೇನೆ. ಭಾರತೀಯ ಸಂಗೀತದ ಚರಿತ್ರೆ ಯಾವಾಗಿಂದ ಪ್ರಾರಂಭ ಆಯಿತು ಸಂಗೀತ, ಅದರ ಮೂಲ ಹಿಡಿದು ಆಧುನಿಕ ಕಾಲದವರೆಗೆ ಅದನ್ನು ಬೆಳೆದು ಬಂದ ಬಗೆ ಏನದಲ್ಲ ಅದು ಕೂಡ ನಾನು ನನ್ನ ಗ್ರಂಥದಲ್ಲಿ ತಿಳಿಸಿದ್ದೇನೆ. ಅದು ಕರ್ನಾಟಕ ವಿಶ್ವವಿದ್ಯಾಲಯ ಪ್ರಕಟ ಮಾಡಿದೆ ಮತ್ತು ಅದಕ್ಕೆ ಒಂದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪುರಸ್ಕಾರ ಕೂಡ ಸಿಕ್ಕಿದೆ. ನಾನು ಸಾಕಷ್ಟು ಸಂಶೋಧನಾತ್ಮಕ ಲೇಖನಗಳನ್ನು ಬರೆದು ಸಂಗೀತದ ಬಗೆಗೆ ಜನರಿಗೆ ತಿಳುವಳಿಕೆ ಉಂಟು ಮಾಡಬೇಕು ಈ ದೃಷ್ಟಿಯಿಂದ ಸಾಕಷ್ಟು ಅದರೊಳಗೆ ನಾನು ಕಾರ್ಯ ಮಾಡಿದ್ದೇನೆ. ಮತ್ತು ನನಗೆ ಭಾಷಾ ಕಲಿಯುವ ಒಂದು ಆಸಕ್ತಿ ಬಹಳ. ವಿವಿಧ ಭಾಷೆಗಳಲ್ಲಿ ಇರುವಂತಹ ನಾದ ಸೌಂದರ್ಯ ಏನದಲ್ಲ, ಉದಾಹರಣಾರ್ಥವಾಗಿ ಕೊಂಕಣಿ ಒಳಗಾಗಲಿ, ಇಂಗ್ಲೀಷ್ ಒಳಗಾಗಲಿ, ಹಿಂದಿ ಒಳಗಾಗಲಿ, ಮರಾಠಿ ಆಗಲಿ ಅಥವಾ ಇಂಥವು ಫ್ರೆಂಚ್ ಒಳಗಾಗಲಿ, ಅವು ಭಾಷಾ ಸೌಂದರ್ಯ ಏನದಲ್ಲ ನನಗೆ ಆಕರ್ಷಿಸಿ ಆ ಭಾಷೆಗಳನ್ನು ಕಲಿಬೇಕು. ಯಾಕಂದರೆ ವಿವಿಧ ಭಾಷೆಗಳನ್ನು ಕಲ್ತ್ರೆ ಒಂದು ಅವು ಬಾಕಿ ಜನರ ಒಂದು ಸಂಗೀತದ ಸ್ವರೂಪ ನಾವು ಅದನ್ನು ಇದು ಮಾಡಬಹುದು ಅಂತ ಈ ದೃಷ್ಟಿಯಿಂದ ನಾನು ಇನ್ನೂ ಆದರೂ ನನಗೆ ವಿವಿಧ ಭಾಷೆ ಕಲಿಯುವಂಥ ಒಂದು ಗೀಳು ಉಂಟು. ನಿಮ್ಮ ಕಲಿಕೆ ಕಾಲದ ಸಂಗೀತ ಪ್ರಪಂಚಕ್ಕೂ ಮತ್ತು ಇವತ್ತಿನ ಸಂಗೀತದ ಪರಿಸರಕ್ಕೂ ಏನಾದರೂ ವ್ಯತ್ಯಾಸ ಕಾಣಿಸ್ತದೆ ನಿಮಗೆ? ಮತ್ತು ಇವತ್ತಿನ ಸಂಗೀತ ಕ್ಷೇತ್ರದ ಬಗ್ಗೆ ಒಟ್ಟಾಗಿ ನಿಮ್ಮ ಅಭಿಪ್ರಾಯ ಏನು? ಸಾಕಷ್ಟು ವ್ಯತ್ಯಾಸ ಇದೆ. ಈಗ ನಾನು ಚಿಕ್ಕವನಿದ್ದಾಗ ಅನೇಕ ದೊಡ್ಡ ದೊಡ್ಡ ವಿದ್ವಾಂಸರ ಈ ಕಚೇರಿಗಳನ್ನು ಕೇಳುವಂಥ ಒಂದು ಅವಕಾಶ ದೊರಕಿತು. ಅವರು ಒಂದು ಅತ್ಯಂತ ವೈಭವಪೂರ್ಣ ಅಥವಾ ಒಂದು ಸಂಗೀತದ ಸಾಧನೆ ಮಾಡುವಂಥ ಒಂದು ಘನತೆ ಏನದಲ್ಲ ಅದನ್ನು ಈಗ ನಾವು ಅದನ್ನು ಹೋಲಿಕೆ ಮಾಡಿ ನೋಡಿದ್ರೆ
ಆ ಕಾಲದ ಸಂಗೀತ ಕಚೇರಿಗಳು 1 ಗಂಟೆಗಟ್ಟಲೆ ಅಥವಾ ಬೆಳತನಕ ನಡೀತಿದ್ವು. ಈಗಿನ ಇವ್ರಿಗೆ ಬೆಳತನಕ ಇದಾಗೋಲ್ಲ. ಸಾಯಂಕಾಲ 7 ಗಂಟೆಗೆ ಆದರೆ 10 ಗಂಟೆಗೆ ಅಥವಾ 8 ಗಂಟೆ 9 ಗಂಟೆ ಮುಗಿದು ಹೋಗ್ತಾವೆ. ಹೀಗೆ ಅಂದರೆ ಆ ಒಂದು ವಿದ್ವಾಂಸರ ಇದು ಕೂಡ ಪರಿಶ್ರಮ ಕೂಡ ಸಾಕಷ್ಟು ಇತ್ತು. ಹೀಗಾಗಿ ಆಧುನಿಕ ಕಾಲದಲ್ಲಿ ಏನಾಗಿದೆ, ನಮ್ಮಲ್ಲಿ ಇರುವಂತಹ ಒಂದು ಸಂಗೀತದ ಶ್ರೇಷ್ಠತೆ ಅಥವಾ ಘನತೆ ಹಳೆ ಕಾಲದಲ್ಲಿ ಏನಿತ್ತಲ್ಲ, ಈ ಕಾಲದಲ್ಲಿ ನಾವು ಕಾಣುವುದಿಲ್ಲ. ಯಾಕಂದರೆ ಅಂತಹ ವಿದ್ವಾಂಸರು ಆವಾಗ ಉಸ್ತಾದರು ಅಥವಾ ಗುರುಗಳು ಇದ್ದರು. ಈಗ ಏನಿದೆ, ಈ ಶಾಲಾ ಕಾಲೇಜು ಪಾಠ್ಯಕ್ರಮ ಮಾಡಿ ಆ ಸಂಗೀತದ ಬಗ್ಗೆ ಕೇವಲ ಪದವಿಗಳನ್ನು ಪ್ರಾಪ್ತ ಮಾಡಿ ಮತ್ತು ವಿದ್ಯಾರ್ಥಿಗಳ ಏನು ಸ್ವಲ್ಪ ಸಮಯದಲ್ಲಿ ಅದನ್ನು ಕಲಿತು ರಾಗರಾಗಿಣಿಗಳನ್ನು ಕಲಿತು ಕಚೇರಿ ಕೊಡಬೇಕು, ಆ ಕಚೇರಿ ಮೂಲಕ ತಮಗೆ ಆದಾಯ ಸಿಗಬೇಕು, ಇದು ಒಂದು ವ್ಯಾವಹಾರಿಕವಾಗಿ ಇಟ್ಟುಕೊಂಡಿದ್ದಕ್ಕೆ ಅದನ್ನು ಆ ಘನತೆ ಗೌರವ ಏನು ಹಳೆ ಕಾಲದಲ್ಲಿ ಇತ್ತಲ್ಲ, ಈಗ ನಮ್ಗೆ ಕಂಡು ಬರುವುದಿಲ್ಲ. ಆದರೂ ಕೂಡ ಸಂಗೀತದ ಒಂದು ಪತನ ಆಗ್ತಾ ಇದೆ ಅಥವಾ ಸಂಗೀತ ಹಾಳಾಗ್ತಾ ಇದೆ ಹೇಳಿ ಬಯಸೋದಿಲ್ಲ. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ನೋಡ್ತೇವೆ, ಅಂದರೆ ಬೇರೆ ಬೇರೆ ಗುರುಗಳ ಹತ್ರ ಹೋಗಿ ಗಾಯನದ ವಾದನ ಅಥವಾ ನೃತ್ಯದ ಶಿಕ್ಷಣವನ್ನು ಒಳ್ಳೆಯ ರೀತಿಯಿಂದ ಪಡೆದು ಕೆಲವು ಮುಂದೆ ಬಂದವರೂ ಇದ್ದಾರೆ. ಹೀಗಾಗಿ ಅಂದರೆ ಸಂಗೀತ ಏನದಲ್ಲ ಪ್ರಗತಿಶೀಲ. ವೇದ ಕಾಲದಲ್ಲಿ ಏನು ಸಂಗೀತದ ಒಂದು ಪದ್ಧತಿ ಇತ್ತಲ್ಲ, ಅದನ್ನು ಹಾಗೆ ಸ್ವಲ್ಪ ಬದಲಾವಣೆ ಹಾಕೋತಾ ಧ್ರುಪ ಧಮಾರ್ ಕಡೆಗೆ ಖ್ಯಾಲ್ ಟಪ್ಪ ಠುಮ್ರಿ, ನಮ್ಮ ವಾದನ ಶೈಲಿಯಲ್ಲೂ ಕೂಡ ಅಷ್ಟೇ ಈ ಧ್ರುಪ ಧಮಾರ್ ಅದನ್ನು ಏನಲ್ಲ ಅದ್ರ ಬದಲಾಗಿ ಈಗ ಖ್ಯಾಲ್ ಗಾಯನ ಪದ್ಧತಿ ಶುರು ಆಯಿತು. ಬಂದೇ ಅಲಿ ಖಾನ್ ಸಾಹೇಬರು ಖ್ಯಾಲ್ ಗಾಯನದ ಪದ್ಧತಿ ಶುರು ಮಾಡಿದರು. ಮಾಲ್ವಾ ಖಂಡದ ಅದೊಂದು ವೈಶಿಷ್ಟ್ಯತೆ ಅಂದರೆ ಅವರು ಧ್ರುಪದ ಜೊತೆಗೆ ಖ್ಯಾಲ್ ಕೂಡ. ಮತ್ತು ಅವರು ನಮ್ಮದು ಗೌರಿ ಹರವಾಣಿಯ ಧ್ರುಪದ್ ಅಂದರೆ ಸ್ವರಕ್ಕೆ ನಾವು ವಿಶೇಷ ಪ್ರಾಧಾನ್ಯ ಕೊಡ್ತೇವೆ, ಸ್ವರ ಮಾಧುರ್ಯಕ್ಕೆ ವಿಶೇಷ ಪ್ರಾಧಾನ್ಯ ಕೊಡ್ತೇವೆ. ಹೀಗಾಗಿ ನಮ್ಮದು ಬೇರೆಯವರ ಇದಕ್ಕಿಂತ ಸ್ವಲ್ಪ ನೀವು ಇದು ಕಾಣಬಹುದು, ಬೇರೆ ಪ್ರಗತಿ ಆಗ್ತಾನೆ ಬರ್ತಾ ಇದೆ. ಡಾಕ್ಟರ್ ಪಾಠಕ್ ಅವರೇ, ಇದು ಕೊನೆ ಪ್ರಶ್ನೆ. ಇದು ನಿಮಗೆ ರಾಜ್ಯ ಸರ್ಕಾರದ ಪ್ರತಿಷ್ಠಿತ ಕನಕ ಪುರಂದರ ಪ್ರಶಸ್ತಿ ಬಂದದ್ದು ಸಹಜವಾಗಿಯೇ ಸಂತೋಷ ತಂದಿರಲಿಕ್ಕೆ ಸಾಕು. ಹೌದು. ಇದರ ಜೊತೆಗೇನೆ ಈ ಪ್ರಶಸ್ತಿ ನಿಮ್ಮ ಮೇಲೆ ಒಂದು ಜವಾಬ್ದಾರಿಯನ್ನು ಕೂಡ ಹೊರಿಸಿದೆ ಅನಿಸ್ತದೆ ನಿಮಗೆ? ಹೌದು. ಯಾವಾಗ ಈ ಪ್ರಶಸ್ತಿಯನ್ನು ನೀಡಿದ್ದು ತಿಳಿತು ನನಗೆ ಬಹಳ ಸಂತೋಷ ಆಯಿತು. ಕೊನೆಗೂ ನಾನು ಬಾಲ್ಯಾವಸ್ಥೆಯಿಂದ ಮಾಡ್ತಾ ಬಂದಂಥ ಒಂದು ಸಾಧನೆಗೆ ಮೆಚ್ಚಿ ನಮ್ಮ ಜನರು, ನಮ್ಮ ರಾಜ್ಯ ಸರ್ಕಾರದವರು ಅದನ್ನು ಮೆಚ್ಚಿ ಒಂದು ಶ್ರೇಷ್ಠ ಮತ್ತು ಒಂದು ಪ್ರತಿಷ್ಠಿತ ಈ ಕನಕ ಪುರಂದರ ಪ್ರಶಸ್ತಿ ನನಗೆ ನೀಡಿದರೆ ನನಗೆ ಬಹಳ ಸಂತೋಷ ಆಗಿದೆ. ಅದರಂತೆ ತಾವು ಕೇಳಿದಂತೆ ಅದೊಂದು ಹೊಣೆಗಾರಿಕೆ ಕೂಡ ಹೌದು. ಈ ಸಂಗೀತದಲ್ಲಿ ಇರುವಂಥ ಕೆಲವಷ್ಟು ಹೋಗುಗಳೇನವಲ್ಲ, ಅದನ್ನು ಅವಲೋಕಿಸಿದರೆ ಈ ಸಂಗೀತದ ಒಂದು ಪ್ರಚಾರ ಕಾರ್ಯದಲ್ಲಿ ನಾನು ಮತ್ತು ಇನ್ನೂ ವಿಶೇಷ ಕಾರ್ಯ ಮಾಡಬೇಕು, ಸಂಶೋಧನಾತ್ಮಕ ಕಾರ್ಯ ಮಾಡಬೇಕು, ಸಂಗೀತದ ಪ್ರಸಾರ ಕಾರ್ಯ ಮಾಡಬೇಕು. ಹೀಗೆ ಒಂಥರದ ಒಂದು ಜವಾಬ್ದಾರಿ ಕೂಡ ನನ್ನ ಮೇಲೆ ಬಿದ್ದಿದೆ. ನಾನು ನನ್ನ ಇದರ ಮಟ್ಟಿಗೆ ನಾನು ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಡಾಕ್ಟರ್ ಪಾಠಕ್ ಅವರೇ, ಅತ್ಯಂತ ಪ್ರೀತಿಯಿಂದ ನೀವು ಹಲವಾರು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ನಮ್ಮ ಕೇಳುಗರೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ನಿಮಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ನಮಸ್ಕಾರ.